ಮುರಳಿಯ ದಿನಾಂಕ 16/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮಗೆ ಸದ್ಗತಿಯ ಎಲ್ಲದಕ್ಕಿಂತ ಭಿನ್ನವಾದ ಮತ ಸಿಕ್ಕಿದೆ. ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಆಗಿರಿ. ತಂದೆಯನ್ನು ನೆನಪು ಮಾಡಿರಿ. ಪ್ರಶ್ನೆ: ಯಾರು ಪರಮಾತ್ಮನನ್ನು ನಾಮರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ, ಅವರನ್ನು ತಾವು ಯಾವ ಪ್ರಶ್ನೆಯನ್ನು ಕೇಳಬಹುದು? ಉತ್ತರ: ಅವರನ್ನು ಕೇಳಿರಿ. ಗೀತೆಯಲ್ಲಿ ಏನೆಲ್ಲ ತೋರಿಸಿದ್ದಾರೆ? ಅರ್ಜುನನಿಗೆ ಅಖಂಡ ಜ್ಯೋತಿ ಸ್ವರೂಪದ ಸಾಕ್ಷಾತ್ಕಾರವಾಯಿತು. ಆಗ ಅವರು ಹೇಳಿದರು, ನಿಲ್ಲಿಸಿರಿ, ನಾನು ಸಹನೆ ಮಾಡಿಕೊಳ್ಳಲಾಗುವುದಿಲ್ಲ ಎಂದು. ಅಂದಾಗ ನಾಮರೂಪದಿಂದ ಭಿನ್ನ ಹೇಗೆ ಹೇಳುತ್ತೀರಾ? ಬಾಬಾ ಹೇಳುತ್ತಾರೆ, ನಾನಂತೂ ನಿಮ್ಮ ತಂದೆಯಾಗಿದ್ದೇನೆ. ತಂದೆಯ ರೂಪವನ್ನು ನೋಡಿ ಮಕ್ಕಳು ಖುಷಿ ಪಡಬೇಕು. ಅವ್ರು ಹೇಗೆ ಹೇಳಿದ್ರು ನಾನು ಸಹನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಗೀತೆ: ನಿಮ್ಮ ಬಾಗಿಲಲ್ಲಿ ನಿಂತಿದ್ದೇವೆ ಬಾಬಾ. ಓಂ ಶಾಂತಿ. ಭಕ್ತರು ಹೇಳುತ್ತಾರೆ, ನಾವು ಬಹಳ ಕಂಗಾಲಾಗಿದ್ದೇವೆ. ಏ ಬಾಬಾ, ನಮ್ಮೆಲ್ಲರ ಜೋಳಿಗೆಯನ್ನು ತುಂಬಿ ಎಂದು. ಭಕ್ತರು ಗಾಯನ ಮಾಡುತ್ತಾ ಇರುತ್ತಾರೆ ಜನ್ಮ ಜನ್ಮಗಳಿಂದ. ಜನ್ಮ ನಂತರ ಜನ್ಮ 63 ಜನ್ಮಗಳಿಂದ ಮಾಡ್ತಾ ಬಂದ್ವಿ. ಸತ್ಯಯುಗದಲ್ಲಂತೂ ಭಕ್ತಿ ಇರುವುದಿಲ್ಲ. ಅಲ್ಲಿ ಪಾವನ ದೇವಿ ದೇವತೆಗಳಿರುತ್ತಾರೆ. ಭಕ್ತರಿಗೆ ಎಂದಿಗೂ ದೇವತೆಗಳೆಂದು ಹೇಳಲಾಗುವುದಿಲ್ಲ. ಯಾರು ಸ್ವರ್ಗವಾಸಿ ದೇವಿ ದೇವತೆಗಳಾಗಿರುತ್ತಾರೆ, ಅವರು ಮತ್ತೆ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ನರಕವಾಸಿಗಳು, ಪೂಜಾರಿಗಳು, ಭಕ್ತರು ಕಂಗಾಲಾಗುತ್ತಾರೆ. ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ತಂದೆಯನ್ನು ಒಬ್ಬ ಮನುಷ್ಯ ಮಾತ್ರರೂ ತಿಳಿದುಕೊಂಡಿಲ್ಲ. ಯಾವಾಗ ತಂದೆ ಬರುತ್ತಾರೆ ಆಗ ತನ್ನ ಪರಿಚಯವನ್ನು ಸ್ವಯಂ ತಂದೆಯೇ ಕೊಡುತ್ತಾರೆ. ಭಗವಂತನಿಗೆ ಬಾಬಾ ತಂದೆ ಎಂದು ಹೇಳಲಾಗುವುದು. ಎಲ್ಲ ಭಕ್ತರಿಗೆ ಒಬ್ಬರೇ ಭಗವಂತ, ಬಾಕಿ ಎಲ್ಲರೂ ಭಕ್ತರು. ಚರ್ಚು ಮುಂತಾದವುಗಳಲ್ಲಿ ಹೋಗುತ್ತಾರೆ, ಆಗ ಅವಶ್ಯವಾಗಿ ಅವರು ಭಕ್ತರೇ ಆದರೂ ಅಲ್ವಾ? ಈ ಸಮಯದಲ್ಲಿ ಎಲ್ಲರೂ ಪತಿತರು ತಮೋ ಪ್ರಧಾನರಾಗಿದ್ದಾರೆ. ಆದ್ದರಿಂದ ಎಲ್ಲರೂ ಕರೆಯುತ್ತಾರೆ, ಏ ಪತಿತರನ್ನು ಪಾವನ ಮಾಡುವಂತಹ ತಂದೆಯೇ ಬನ್ನಿ ಎಂದು. ಏ ಬಾಬಾ, ನಾವು ಭಕ್ತರ ಜೋಳಿಗೆಯನ್ನು ತುಂಬಿಸಿ ಎಂದು ಕರೆಯುತ್ತಾರೆ. ಭಕ್ತರು ಭಗವಂತನ ಬಳಿ ಹಣವನ್ನು ಬೇಡುತ್ತಾರೆ. ತಾವು ಮಕ್ಕಳು ಏನು ಬೇಡುತ್ತೀರಾ? ತಾವು ಹೇಳುತ್ತೀರಾ, ಬಾಬಾ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿರಿ. ಅಲ್ಲಂತೂ ಅಪಾರವಾದ ಸಂಪತ್ತು ಇರುವುದು. ವಜ್ರ ವೈಡೂರ್ಯಗಳ ಮನೆಗಳು, ಮಹಲ್ಲುಗಳಿರುತ್ತವೆ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಭಗವಂತನ ಮೂಲಕ ರಾಜ ಪದವಿಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಇದು ಸತ್ಯವಾದ ಗೀತೆಯಾಗಿದೆ. ಅದು ಗೀತೆ ಅಲ್ಲ ವಾಸ್ತವದಲ್ಲಿ, ಏಕೆಂದರೆ ಪೂರ್ತಿ ಸತ್ಯವಾಗಿ ಅದರಲ್ಲಿ ಬರೆದಿಲ್ಲ. ತಮಗಿಷ್ಟ ಆಗಿರುವುದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆ ಪುಸ್ತಕ ಅದೆಲ್ಲ ಭಕ್ತಿ ಮಾರ್ಗಕ್ಕೋಸ್ಕರ ತಯಾರು ಮಾಡಲಾಗಿದೆ. ಭಗವಂತ ಏನು ಜ್ಞಾನ ಕೊಟ್ಟಿದ್ದಲ್ಲ, ಭಗವಂತ ಈ ಸಮಯದಲ್ಲಿ ನರನಿಂದ ನಾರಾಯಣರನ್ನಾಗಿ ಮಾಡುವಂತಹ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ರಾಜನ ಜೊತೆ ಪ್ರಜೆಗಳು ಸಹ ಅವಶ್ಯವಾಗಿ ಇರುತ್ತಾರೆ. ಕೇವಲ ಲಕ್ಷ್ಮೀನಾರಾಯಣ ಅಷ್ಟೇ ಆಗುವುದಿಲ್ಲ, ಪೂರ್ತಿ ರಾಜಧಾನಿ ತಯಾರಾಗುವುದು. ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಭಗವಂತ ಯಾರು ಮತ್ತು ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ. ತಂದೆ ಹೇಳುತ್ತಾರೆ, ತಾವು ಹೇಳುತ್ತೀರಾ ಓ ಗಾಡ್ ಫಾದರ್ ಎಂದು. ಅಂದಾಗ ಹೇಳಿ, ನಿಮ್ಮ ಗಾಡ್ ಫಾದರ್ನ ಹೆಸರು, ರೂಪ, ದೇಶ, ಕಾಲ ಏನಾಗಿದೆ? ಭಗವಂತನನ್ನು ತಿಳಿದುಕೊಂಡಿಲ್ಲ, ಭಗವಂತನ ರಚನೆಯನ್ನು ತಿಳಿದುಕೊಂಡಿಲ್ಲ. ತಂದೆಯೇ ಬಂದು ಹೇಳುತ್ತಾರೆ, ಕಲ್ಪಕಲ್ಪದ ಸಂಗಮದಲ್ಲಿ ನಾನು ಬಂದಿದ್ದೇನೆ. ಪೂರ್ತಿ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ನಾನು ರಚಯಿತಾನೇ ಬಂದು ನಿಮಗೆ ಈಗ ತಿಳಿಸುತ್ತಿದ್ದೇನೆ. ಕೆಲವರಂತೂ ಹೇಳುತ್ತಾರೆ, ಭಗವಂತ ನಾಮರೂಪದಿಂದ ಭಿನ್ನವಾಗಿದ್ದಾರೆ, ಅವರು ಬರಲು ಸಾಧ್ಯವಿಲ್ಲ ಎಂದು. ತಾವು ತಿಳಿದುಕೊಂಡಿದ್ದೀರಾ, ತಂದೆ ಬಂದಿದ್ದಾರೆ. ಶಿವ ಜಯಂತಿಯು ಇಲ್ಲೇ ಆಚರಿಸುತ್ತೇವೆ. ಶಿವ ಜಯಂತಿ ನಿರಾಕಾರ ತಂದೆಯ ಜಯಂತಿ ಗಾಯನವೂ ಇದೆ. ಶ್ರೀಕೃಷ್ಣನ ಜಯಂತಿಯ ಗಾಯನವೂ ಇದೆ.
ಈಗ ಶಿವ ಜಯಂತಿ ಯಾವಾಗ ಆಯಿತು ಎಂಬುದು ಯಾರಿಗೂ ಗೊತ್ತಿಲ್ಲ. ಅಂದರೆ ಭಗವಂತ ಯಾವಾಗ ಈ ಸಾಕಾರ ಪ್ರಪಂಚದಲ್ಲಿ ಬಂದರು ಎಂದು. ಹೀಗೆ ಕ್ರಿಶ್ಚಿಯನ್ನರಿಗೆ ಗೊತ್ತಿದೆ ಅಲ್ವಾ, ಕ್ರೈಸ್ತನ ಜನ್ಮ ಯಾವಾಗಾಯಿತು, ಕ್ರಿಶ್ಚಿಯನ್ ಧರ್ಮ ಯಾವಾಗ ಸ್ಥಾಪನೆಯಾಯಿತು. ಇದಂತೂ ಭಾರತದ ಮಾತು. ಇಲ್ಲಿ ಬಾಬಾ ಏನು ಹೇಳುತ್ತಿದ್ದಾರೆ ಅದು ಭಾರತದ ಮಾತಾಗಿದೆ. ಭಗವಂತ ಭಾರತದ ಜೋಳಿಗೆಯನ್ನು ಯಾವಾಗ ತುಂಬಿದರು? ಭಕ್ತರು ಕರೆಯುತ್ತಾರೆ, ಏ ಭಗವಂತ ಜೋಳಿಗೆಯನ್ನು ತುಂಬಿರಿ ಎಂದು. ಸದ್ಗತಿಯಲ್ಲಿ ಕರೆದುಕೊಂಡು ಹೋಗಿ, ಯಾಕೆಂದರೆ ನಾವು ದುರ್ಗತಿಯಲ್ಲಿ ಇದ್ದೇವೆ, ತಮೋ ಪ್ರಧಾನರಿದ್ದೇವೆ ಎಂದು ಹೇಳುತ್ತಾರೆ. ಆತ್ಮವೇ ಶರೀರದ ಜೊತೆಯಲ್ಲಿ ಭೋಗಿಸುತ್ತದೆ. ಕೆಲವು ಮನುಷ್ಯರು ಸಾಧು ಸಂತರು ಹೇಳುತ್ತಾರೆ ಆತ್ಮ ನಿರ್ಲೇಪ ಎಂದು, ಮತ್ತೆ ಹೇಳುತ್ತಾರೆ ಒಳ್ಳೆಯ ಕೆಟ್ಟ ಸಂಸ್ಕಾರ ಆತ್ಮನಲ್ಲಿಯೇ ಇರುವುದೆಂದು. ಆ ಆಧಾರದ ಮೇಲೆ ಆತ್ಮ ಜನ್ಮ ಪಡೆಯುತ್ತದೆ. ಮತ್ತೆ ಹೇಳುತ್ತಾರೆ ಆತ್ಮ ನಿರ್ಲೇಪ ಎಂದು. ಯಾರಾದರೂ ಬುದ್ಧಿವಂತರಿದ್ದರೆ ತಿಳಿಸಬಹುದಲ್ವಾ? ಇದರಲ್ಲಿಯೂ ಕೂಡ ಅನೇಕ ಮತಗಳಿವೆ. ಅಂದರೆ ಹೊರಗಡೆ ಏನೆಲ್ಲ ಹೇಳ್ತಾರೆ, ಯಾವುದು ಸತ್ಯ ಯಾವುದು ಏನು ಅಂತ ಗೊತ್ತಾಗೋದಿಲ್ಲ. ಅನೇಕ ಮತಗಳಿವೆ. ಯಾರು ಮನೆಯಿಂದ ಮುನಿಸಿಕೊಳ್ಳುತ್ತಾರೆ ಹೋಗಿ ಶಾಸ್ತ್ರವನ್ನು ಬರೆಯುತ್ತಾರೆ. ಶ್ರೀಮದ್ ಭಗವದ್ಗೀತೆಯಂತೂ ಒಂದೇ ಆಗಿದೆ. ವ್ಯಾಸ ಏನು ಶ್ಲೋಕವನ್ನು ತಯಾರು ಮಾಡಿದರು, ಅವರೇನು ಭಗವಂತ ಗಾಯನ ಮಾಡಿದ್ದು ಅದು ಅಲ್ಲ. ಭಗವಂತ ನಿರಾಕಾರ ಜ್ಞಾನಸಾಗರ, ಅವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ, ಅವರು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಅಂದಾಗ ಭಗವಂತ ಒಬ್ಬರಾಗಿದ್ದಾರೆ. ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ. ಗಾಯನವೂ ಇದೆ, ಈಶ್ವರನ ಗತಿ ಮತ ಭಿನ್ನವಾಗಿದೆ ಎಂದು. ಒಳ್ಳೆಯದು. ಯಾವ ಗತಿ ಮತ ಭಿನ್ನವಾಗಿದೆ? ಈಶ್ವರನ ಗತಿ ಮತ ಭಿನ್ನವಾಗಿದೆ. ಇದನ್ನು ಹೇಳಿದವರು ಯಾರು? ಆತ್ಮವೇ ಹೇಳುವುದು. ಆತ್ಮನ ಸದ್ಗತಿಗಾಗಿ ಬಾಬಾ ಮತ ಕೊಡುತ್ತಾರೆ. ಅದಕ್ಕೆ ಶ್ರೀಮತ ಎಂದು ಹೇಳಲಾಗುವುದು. ಕಲ್ಪ ಕಲ್ಪವೂ ತಂದೆಯೇ ಬಂದು ತಿಳಿಸುತ್ತಾರೆ ಮನ್ಮನಾಭವ. ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಆಗಿರಿ. ನಾನು ತಂದೆಯನ್ನು ನೆನಪು ಮಾಡಿರಿ. ಈಗ ತಾವು ಮನುಷ್ಯರಿಂದ ದೇವತೆಗಳಾಗುತ್ತಿದ್ದೀರಾ. ಈ ರಾಜಯೋಗದ ಮುಖ್ಯ ಗುರಿ ಉದ್ದೇಶವೇ ಆಗಿದೆ ಲಕ್ಷ್ಮೀನಾರಾಯಣ ಆಗುವುದು. ವಿದ್ಯಾಭ್ಯಾಸದಿಂದ ಯಾರು ರಾಜರು ಆಗುವುದಿಲ್ಲ. ಆ ರೀತಿ ಯಾವ ಸ್ಕೂಲೂ ಇಲ್ಲ, ರಾಜರಾಗುವಂತಹ ಸ್ಕೂಲೂ ಇಲ್ಲ. ಗೀತೆಯಲ್ಲಿ ಇದೆ, ತಾವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆ ಎಂದು. ಬರೋದು ಸಹ ಯಾವಾಗ ತಂದೆ, ಯಾವಾಗ ಯಾವುದೇ ರಾಜನ ರಾಜ್ಯ ಇರುವುದಿಲ್ಲ ಆಗ ತಂದೆ ಬರ್ತಾರೆ. ನಾನೊಬ್ಬ ತಂದೆಯನ್ನು ಯಾರು ಮನುಷ್ಯರ್ಯಾರು ತಿಳಿದುಕೊಂಡಿಲ್ಲ ಅಂತಾರೆ ಬಾಬಾ. ನೀವು ಮಕ್ಕಳು ಇಷ್ಟು ದೊಡ್ಡ ಲಿಂಗವನ್ನು ಏನು ತಯಾರು ಮಾಡಿದ್ದೀರಾ, ಅದೇನು ನನ್ನ ರೂಪವೂ ಅಲ್ಲ. ಮನುಷ್ಯರು ಹೇಳುತ್ತಾರೆ ಅಖಂಡ ಜ್ಯೋತಿ ರೂಪ ಪರಮಾತ್ಮ ತೇಜೋಮಯ ಎಂದು. ಅರ್ಜುನ ನೋಡಿ ಹೇಳಿದ್ರು ಸಾಕು ಮಾಡಿ, ನಾನು ಸಹನೆ ಮಾಡ್ಕೊಳಕ್ಕಾಗಲ್ಲ ಎಂದು. ಅರೇ, ಮಗು ತಂದೆಯ ರೂಪ ನೋಡಿ ಸಹನೆ ಮಾಡ್ಕೊಳಕ್ಕಾಗಲ್ವಾ? ಇದೇಗೆ ಸಾಧ್ಯ ಅಲ್ವಾ? ಮಕ್ಕಳು ತನ್ನ ತಂದೆಯನ್ನು ನೋಡಿ ಸಹನೆ ಮಾಡ್ಕೊಳಕ್ಕಾಗಲ್ವಾ? ಮಕ್ಕಳು ತಂದೆಯನ್ನು ನೋಡಿ ಖುಷಿ ಪಡಬೇಕು ಅಲ್ವಾ? ತಂದೆ ಹೇಳುತ್ತಾರೆ ನನ್ನ ರೂಪ ಆ ರೀತಿ ಭಯಪಡಿಸುವಂತಹದ್ದಂತೂ ಇಲ್ಲ. ನಾನಿರುವುದೇ ಪರಮಪಿತ ಅಂದರೆ ಅರ್ಥ ಭಿನ್ನವಾಗಿರುವಂತಹ ಪರಮಾತ್ಮ. ಮತ್ತೆ ಗಾಯನ ಮಾಡ್ತಾರೆ ಪರಮಾತ್ಮ ಮನುಷ್ಯ ಸೃಷ್ಟಿಯ ಬೀಜರೂಪ ಎಂದು. ಭಕ್ತರು ಮಹಿಮೆ ಮಾಡ್ತಾರಲ್ವ. ಸತ್ಯಯುಗ ತ್ರೇತಾಯುಗದಲ್ಲಿ ಯಾರೂ ಮಹಿಮೆ ಮಾಡುವುದಿಲ್ಲ, ಏಕೆಂದರೆ ಅಲ್ಲಿಯಂತೂ ಸುಖ ಇರುವುದು. ಗಾಯನವೂ ಇದೆ, ದುಃಖದಲ್ಲಿ ಸ್ಮರಣೆ ಎಲ್ಲರೂ ಮಾಡುತ್ತಾರೆ, ಸುಖದಲ್ಲಿ ಯಾರೂ ಮಾಡುವುದಿಲ್ಲ. ಇದರ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಗಿಳಿಯ ಹಾಗೆ ಎಲ್ಲರೂ ಹೇಳ್ತಿರ್ತಾರೆ, ಗಿಳಿ ಪಾಠದಂತೆ. ಗಿಳಿಗೇನು ಹೇಳ್ಕೊಟ್ರೆ ಅದು ಹೇಳುತ್ತಲ್ವ, ಆ ರೀತಿ. ಸುಖ ಯಾವಾಗ ಇರುವುದು, ದುಃಖ ಯಾವಾಗ ಇರುವುದು, ಭಾರತದ್ದೇ ಮಾತಾಗಿದೆ ಅಲ್ವಾ. 5000 ವರ್ಷಗಳಿಗೆ ಮೊದಲು ಸ್ವರ್ಗವಾಗಿತ್ತು. ಅನಂತರ ತ್ರೇತಾದಲ್ಲಿ 2 ಕಲೆಗಳು ಕಡಿಮೆ ಆಯಿತು. ಸತ್ಯಯುಗ ತ್ರೇತಾಯುಗದಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ. ಇರೋದೇ ಸುಖಧಾಮ. ಸ್ವರ್ಗ ಎಂದು ಹೇಳುವುದರಿಂದ ಬಾಯಿ ಸಿಹಿಯಾಗುವುದು. ಸ್ವರ್ಗದಲ್ಲಿ ದುಃಖ ಎಲ್ಲಿಂದ ಬರುತ್ತದೆ? ಇರುವುದಿಲ್ಲ.
ಹೇಳ್ತಾರೆ ಅಲ್ಲಿಯೂ ಸಹ ಕಂಸ ಜರಾಸಂಧ ಇದ್ದರೆಂದು. ಆದರೆ ಆ ರೀತಿ ಇರಲು ಸಾಧ್ಯವಿಲ್ಲ. ಭಕ್ತರು ತಿಳಿದುಕೊಳ್ಳುತ್ತಾರೆ ನಾವು ನವದಾ ಭಕ್ತಿ ಮಾಡಿದರೆ ಸಾಕ್ಷಾತ್ಕಾರವಾಗುವುದೆಂದು. ಸಾಕ್ಷಾತ್ಕಾರವಾಗುವುದು ಅಂದರೆ ಅರ್ಥ ಭಗವಂತ ಸಿಕ್ಬಿಟ್ರು ಅಂದ್ಕೊಳ್ತಾರೆ. ಲಕ್ಷ್ಮಿಯ ಪೂಜೆ ಮಾಡುತ್ತಾರೆ, ಅವರ ದರ್ಶನ ಆಗತ್ತೆ, ಅಷ್ಟೇ ನಾವು ಪಾರಾಗ್ಬಿಟ್ವಿ ಅಂದ್ಕೊಳ್ತಾರೆ, ಅದರಲ್ಲೇ ಖುಷಿ ಪಟ್ಟು ಬಿಡುತ್ತಾರೆ. ಆದರೆ ಏನೂ ಇರಲ್ಲ. ಬರೀ 1 ಸೆಕೆಂಡ್ ಸಾಕ್ಷಾತ್ಕಾರ ಆಗೋದ್ರಿಂದ ಏನೂ ಸಿಗೋದಿಲ್ಲ. ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುವುದಷ್ಟೇ, ದರ್ಶನ ಆಗತ್ತೆ ಅಷ್ಟೇ. ಆ ರೀತಿಯಲ್ಲ, ದರ್ಶನ ಆಗ್ಬಿಟ್ಟು ಮಾತ್ರಕ್ಕೆ ಮುಕ್ತಿ ಜೀವನ್ಮುಕ್ತಿಯನ್ನು ಪಡೆದುಬಿಟ್ರು ಅಂತ ಅಲ್ಲ. ಬಾಬರವರು ಮೆಟ್ಟಿಲಿನ ಚಿತ್ರದ ಬಗ್ಗೆಯೂ ತಿಳಿಸಿದ್ದಾರೆ. ಭಾರತ ಶ್ರೇಷ್ಠಾತಿ ಶ್ರೇಷ್ಠವಾಗಿತ್ತು, ಭಗವಂತ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಭಾರತದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಆಸ್ತಿ ಈ ಲಕ್ಷ್ಮೀನಾರಾಯಣರದು. ಯಾವಾಗ ಸ್ವರ್ಗವಿತ್ತು ಸತೋ ಪ್ರಧಾನವಾಗಿದ್ದೆವೋ, ಕಲಿಯುಗದ ಅಂತಿಮದಲ್ಲಿ ಎಲ್ಲರೂ ತಮೋ ಪ್ರಧಾನರಾಗಿದ್ದೇವೆ. ಸತ್ಯುಗದಲ್ಲಿ ಸತೋ ಪ್ರಧಾನ, ಯಾವಾಗ ಸ್ವರ್ಗ ಇತ್ತು ಆಗ ಸತೋ ಪ್ರಧಾನ. ಈಗ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ. ಕರೆಯುತ್ತಾರೆ, ಏ ಭಗವಂತ ನಾವು ಬಿಲ್ಕುಲ್ ಪತಿತರಾಗಿದ್ದೇವೆ, ಬನ್ನಿ ಎಂದು ಬಾಬಾ ಹೇಳುತ್ತಾರೆ. ನಾನು ಕಲ್ಪಕಲ್ಪವೂ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ನಿಮಗೆ ರಾಜಯೋಗವನ್ನು ಕಲಿಸಲು. ನಾನು ಏನಾಗಿದ್ದೇನೆ, ಹೇಗಿದ್ದೇನೆ, ನನ್ನನ್ನು ಯಥಾರ್ಥವಾಗಿ ಯಾರೂ ತಿಳಿದುಕೊಳ್ಳುವುದಿಲ್ಲ. ನಿಮ್ಮಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಳ್ಳುತ್ತಾರೆ. ಮೆಟ್ಟಿಲಿನ ಚಿತ್ರವನ್ನು ತೋರಿಸಲಾಗುವುದು. ಇದು ಭಾರತದ್ದೇ ಮೆಟ್ಟಿಲಿನ ಚಿತ್ರವಾಗಿದೆ. ಸತ್ಯಯುಗದಲ್ಲಿ ದೇವಿ ದೇವತೆಗಳಿದ್ದರು. 5000 ವರ್ಷಗಳಿಗೆ ಮೊದಲು ಭಾರತ ಆ ರೀತಿ ಸ್ವರ್ಗವಾಗಿತ್ತು. ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳನ್ನು ಕಲ್ಪದ ಆಯುಷು ಬರೆದಿದ್ದಾರೆ. ತಂದೆ ಹೇಳುತ್ತಾರೆ ಲಕ್ಷಾಂತರ ವರ್ಷಗಳಿಲ್ಲ, ಕಲ್ಪದ ಆಯುಷು 5000 ವರ್ಷಗಳಾಗಿದೆ. ಸತ್ಯಯುಗ ತ್ರೇತಾಯುಗ ಹೊಸ ಪ್ರಪಂಚ, ದ್ವಾಪರ ಕಲಿಯುಗ ಹಳೆಯ ಪ್ರಪಂಚ. ಅರ್ಧ ಅರ್ಧ ಆಗುತ್ತೆ ಅಲ್ವಾ. ಹೊಸ ಪ್ರಪಂಚದಲ್ಲಿ ತಾವು ಭಾರತವಾಸಿಗಳು ಇದ್ದರೆ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈಗ ತಾವು ತಮ್ಮ ಜನ್ಮಗಳನ್ನು ತಿಳಿದುಕೊಂಡಿದ್ದೀರಾ. ಬಾಕಿ ಯಾವುದೇ ರಥದ ಮಾತಂತೂ ಇಲ್ಲ. ಶ್ರೀಕೃಷ್ಣ ಸತ್ಯಯುಗದ ಮೊದಲ ರಾಜಕುಮಾರ. ಶ್ರೀಕೃಷ್ಣನ ಆ ರೂಪವನ್ನು ದಿವ್ಯ ದೃಷ್ಟಿಯ ವಿನಃ ನೋಡಲಾಗುವುದಿಲ್ಲ. ಈ ಚೈತನ್ಯ ರೂಪದಿಂದ ಸತ್ಯಯುಗದಲ್ಲಿ ನೋಡ್ತೀರ. ಆ ಚೈತನ್ಯ ರೂಪವನ್ನು ಸತ್ಯಯುಗದಲ್ಲಿ ನೋಡ್ತೀರಾ ಚೈತನ್ಯವಾಗಿ. ಮತ್ತೆ ಎಂದಿಗೂ ಆ ರೂಪ ನೋಡಲು ಸಿಗುವುದಿಲ್ಲ. ಅನಂತರ ನಾಮ ರೂಪ ದೇಶ ಕಾಲ ಬದಲಾಗುತ್ತದೆ. 84 ಜನ್ಮಗಳನ್ನು ಪಡೆಯುತ್ತಾರೆ ಕೃಷ್ಣ. 84 ಜನ್ಮಗಳಲ್ಲಿ 84 ಜನ ತಂದೆ ತಾಯಿಯರು ಸಿಗುತ್ತಾರೆ. ಭಿನ್ನ ಭಿನ್ನ ನಾಮ ರೂಪ ಕರ್ತವ್ಯವಿರುವುದು. ಈಗ ಈ ಭಾರತದ್ದೇ ಮೆಟ್ಟಿಲಿನ ಚಿತ್ರದ ಜ್ಞಾನವಿದೆ. ತಾವು ಈಗ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ತಂದೆ ಕಲ್ಪದ ಮೊದಲು ಸಹ ಬಂದು ತಮ್ಮನ್ನು ದೇವಿ ದೇವತೆಗಳನ್ನಾಗಿ ಮಾಡಿದ್ದರು. ಅಲ್ಲಿ ತಾವು ಸರ್ವೋತ್ತಮ ಕರ್ಮ ಮಾಡುತ್ತಿದ್ದೀರಿ. ತಾವು ಸದಾ ಸುಖಿಗಳಾಗಿದ್ದೀರಿ 21 ಜನ್ಮಗಳಿಗಾಗಿ. ಅನಂತರ ನಿಮ್ಮನ್ನು ಈ ದುರ್ಗತಿಯಲ್ಲಿ ತಂದವರು ಯಾರು? ಬಾಬಾ ಹೇಳ್ತಾರೆ, ನಾನು ಕಲ್ಪದ ಮೊದಲು ಕೂಡ ನಿಮಗೆ ಸದ್ಗತಿ ಕೊಟ್ಟಿದ್ದೆ. ಅನಂತರ ನೀವು 84 ಜನ್ಮ ಪಡೆದು ಕೆಳಗೆ ಬಂದಿದ್ದೀರಾ. ಸೂರ್ಯವಂಶದಲ್ಲಿ 8 ಜನ್ಮ, ಚಂದ್ರವಂಶದಲ್ಲಿ 12 ಜನ್ಮ, ಈ ರೀತಿ ಇಳಿಯುತ್ತಾ ಬಂದಿದ್ದೀರಾ. ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ. ನೀವೇ ಪೂಜಾರಿ ಪತಿತರಾಗಿದ್ದೀರಾ. ಭಾರತ ಈಗ ಕಂಗಾಲಾಗಿದೆ. ಭಗವಾನ ವಾಚ್ಯವಿದೆ, ತಾವೇನು 100% ಪವಿತ್ರರು, ಸಾಲ್ವೆಂಟ್ ಇದ್ದೀರಾ. ಎವರ್ ಎಲ್ದಿ ಇದ್ದೀರಾ, ಎವರ್ ವೆಲ್ದಿ. ಎಲ್ಲಿ? ಸತ್ಯಯುಗದಲ್ಲಿ. ಯಾವ ರೋಗ ದುಃಖ ಮಾತೇ ಇರುವುದಿಲ್ಲ. ಸುಖಧಾಮ ಆಗಿರುವುದು ಸತ್ಯಯುಗ. ಅದಕ್ಕೆ ಹೇಳಲಾಗತ್ತೆ ಗಾರ್ಡನ್ ಆಫ್ ಅಲ್ಲ ಅಂದರೆ ಭಗವಂತನ ತೋಟ ಎಂದು. ಭಗವಂತ ಬಂದು ಹೂತೋಟವನ್ನು ಸ್ಥಾಪನೆ ಮಾಡುತ್ತಾರೆ. ಅಲ್ಲಿ ದೇವಿ ದೇವತೆಗಳಿದ್ದರು, ಅವರೇ ಈಗ ಮುಳ್ಳುಗಳಾಗಿದ್ದಾರೆ. ಈಗ ಕಾಡಾಗ್ಬಿಟ್ಟಿದೆ. ಕಾಡಲ್ಲಿ ಮುಳ್ಳುಗಳೇ ಇರುತ್ತೆ ಅಲ್ವಾ. ತಂದೆ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ, ಇದರ ಮೇಲೆ ವಿಜಯ ಪಡೆಯಿರಿ.
ಈ ಕಾಮವಿಕಾರವೇ ಆದಿ ಮಧ್ಯ ಅಂತ್ಯದಲ್ಲಿ ತಮ್ಮನ್ನು ದುಃಖಿಗಳನ್ನಾಗಿ ಮಾಡಿದೆ. ಪರಸ್ಪರದಲ್ಲಿ ಕಾಮ ಕಟಾರಿಯನ್ನು ನಡೆಸುವುದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ. ತಂದೆ ಕುಳಿತು ತನ್ನ ಪರಿಚಯವನ್ನು ಕೊಡುತ್ತಾರೆ. ನಾನು ಪರಮಧಾಮದಲ್ಲಿ ಇರುವಂತಹ ಪರಮಾತ್ಮ ಆಗಿದ್ದೇನೆ. ನನಗೆ ಹೇಳುತ್ತೀರಾ, ನಾನು ಸೃಷ್ಟಿಯ ಬೀಜರೂಪ ಪರಮಾತ್ಮ, ನಾನು ಎಲ್ಲರ ತಂದೆಯಾಗಿದ್ದೇನೆ. ಎಲ್ಲ ಆತ್ಮರು ತಂದೆಯನ್ನು ಕರೆಯುತ್ತಾರೆ, ಏ ಪತಿತ ಪಾವನ ಬನ್ನಿ ಪರಮಪಿತ ಎಂದು. ಹೀಗೆ ನೀವು ಆತ್ಮ ನಕ್ಷತ್ರದಂತೆ ಇದ್ದೀರಾ. ಬಾಬರವರು ಸಹ ಪರಮಾತ್ಮ ನಕ್ಷತ್ರದಂತೆ ಇದ್ದಾರೆ. ಚಿಕ್ಕದು ದೊಡ್ಡದು ಆತ್ಮ ಆಗೋದಿಲ್ಲ, ಬಾಬರೂರು ಆಗೋದಿಲ್ಲ. ಬಾಬಾ ಹೇಳುತ್ತಾರೆ, ನಾನು ಅಂಗುಷ್ಟಾಕಾರದಲ್ಲಿಯೂ ಇಲ್ಲ, ನಾನು ಪರಮಾತ್ಮ ಆಗಿದ್ದೇನೆ, ನಿಮ್ಮೆಲ್ಲರ ತಂದೆಯಾಗಿದ್ದೇನೆ. ಆ ತಂದೆಗೆ ಹೇಳಲಾಗುವುದು ಸುಪ್ರೀಂ ಸೋಲ್, ಜ್ಞಾನಪೂರ್ಣ. ತಂದೆ ತಿಳಿಸುತ್ತಾರೆ, ನಾನು ಜ್ಞಾನಪೂರ್ಣ ಮನುಷ್ಯ ಸೃಷ್ಟಿಯ ವೃಕ್ಷದ ಬೀಜ ರೂಪವಾಗಿದ್ದೇನೆ. ನನ್ನನ್ನು ಭಕ್ತರು ಪರಮಾತ್ಮ, ಸಚ್ಚಿತ್ ಆನಂದ ಸ್ವರೂಪ, ಜ್ಞಾನ ಸಾಗರ, ಸುಖ ಸಾಗರ ಎಂದು ಹೇಳುತ್ತಾರೆ. ಎಷ್ಟು ಮಹಿಮೆ ಇದೆ ನೋಡಿ. ಒಂದು ವೇಳೆ ನಾಮರೂಪ ದೇಶ ಕಾಲವೇ ಇಲ್ಲವೆಂದರೆ ಕರೆಯುವುದು ಯಾರನ್ನು? ಸಾಧು ಸಂತರೆಲ್ಲರೂ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ತಿಳಿಸುತ್ತಾರೆ. ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ತಂದೆ ತಿಳಿಸುತ್ತಾರೆ, ನೀವು ಪತಿತ ಪಾವನ ಜ್ಞಾನ ಸಾಗರನಾದ ನನ್ನನ್ನು ನೆನಪು ಮಾಡುತ್ತೀರಾ. ನನಗೆ ತಂದೆ ಎಂದು ಹೇಳುತ್ತೀರಾ. ನೀವು ಸಹ ಮಾಸ್ಟರ್ ಜ್ಞಾನ ಸಾಗರ ಆಗಿದ್ದೀರಾ. ಜ್ಞಾನದಿಂದ ಸದ್ಗತಿ ಸಿಗುವುದು. ಭಾರತಕ್ಕೆ ಸದ್ಗತಿ ತಂದೆಯೇ ಕೊಡುತ್ತಾರೆ. ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ. ಸರ್ವರ ದುರ್ಗತಿಯನ್ನು ಮಾಡುವವರು ಯಾರು? ರಾವಣ. ಈಗ ತಮಗೆ ಯಾರು ತಿಳಿಸುತ್ತಿದ್ದಾರೆ? ಇವರಾಗಿದ್ದಾರೆ ಪರಮಪಿತ ಪರಮಾತ್ಮ. ಅಂದರೆ ಈ ಮುರಳಿ ಹೇಳ್ತಿರುವಂಥದ್ದು ಬ್ರಹ್ಮರವರ ಮೂಲಕ ಶಿವ ತಂದೆ. ಆತ್ಮವಂತೂ ಒಂದು ನಕ್ಷತ್ರದಂತೆ ಇದೆ, ಅತಿ ಸೂಕ್ಷ್ಮವಾಗಿದೆ. ಪರಮಾತ್ಮನೂ ಸಹ ಡ್ರಾಮಾದಲ್ಲಿ ಪಾತ್ರ ಅಭಿನಯಿಸುತ್ತಿದ್ದಾರೆ. ಕ್ರಿಯೇಟರ್, ಡೈರೆಕ್ಟರ್, ಮುಖ್ಯ ಆ್ಯಕ್ಟರ್ ಆಗಿದ್ದಾರೆ. ತಂದೆ ತಿಳಿಸುತ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿ ಯಾರು? ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ. ತಾವು ಆತ್ಮರು, ಮಕ್ಕಳು ಎಲ್ಲರೂ ತಂದೆಯ ಜೊತೆಯಲ್ಲಿಯೇ ಪರಮಧಾಮದಲ್ಲಿ ಇರುವವರಾಗಿದ್ದೀರಾ. ಹೇಳ್ತಾರೆ ಪರಮಾತ್ಮ ಎಲ್ಲರನ್ನ ಕಳಿಸುತ್ತಾರೆ ಇಲ್ಲಿ ಪಾತ್ರ ಮಾಡಲಿಕ್ಕೆ ಎಂದು. ಇದು ಸಹ ತಿಳಿದುಕೊಳ್ಳಬೇಕಾದ ಮಾತಾಗಿದೆ. ಡ್ರಾಮಾ ಅಂತೂ ಅನಾದಿಯಾಗಿ ತಯಾರಾಗಿದೆ. ಬಾಬಾ ಹೇಳುತ್ತಾರೆ, ನೀವು ನನಗೆ ಹೇಳುತ್ತೀರಾ ಜ್ಞಾನ ಸಾಗರ, ಸ್ಫೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರುವವರೆಂದು. ಈಗ ಏನೆಲ್ಲ ಶಾಸ್ತ್ರಗಳನ್ನು ಓದುತ್ತಾರೆ ಆ ಎಲ್ಲವನ್ನು ತಂದೆ ತಿಳಿದುಕೊಂಡಿದ್ದಾರೆ. ಬಾಬಾ ಹೇಳುತ್ತಾರೆ, ನಾನು ಪ್ರಜಾಪಿತ ಬ್ರಹ್ಮರವರ ಮೂಲಕ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದೇನೆ. ಹೀಗೆ ತೋರಿಸುತ್ತಾರೆ, ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದರೆಂದು. ಎಲ್ಲಿಂದ ಬಂದರು? ಮನುಷ್ಯರಂತೂ ಅವಶ್ಯವಾಗಿ ಇಲ್ಲಿಯೇ ತಾನೇ ಇರ್ತಾರೆ. ಎಲ್ಲಿ ಬರ್ತಾರೆ? ಬ್ರಹ್ಮರವರ ನಾಭಿಯಿಂದ ವಿಷ್ಣು, ಮತ್ತು ವಿಷ್ಣುವಿನಿಂದ ನಾಭಿಯಿಂದ ಬ್ರಹ್ಮ. ಇಲ್ಲೇ ತಾನೇ ಮನುಷ್ಯರು ಇರ್ತಾರೆ. ಇವರ ನಾಭಿಯಿಂದ ಬ್ರಹ್ಮ ಬಂದರು, ಮತ್ತು ಭಗವಂತ ಕುಳಿತು ಇವರ ಮೂಲಕ ಎಲ್ಲ ವೇದಶಾಸ್ತ್ರಗಳ ಸಾರವನ್ನು ತಿಳಿಸಿದ್ರು. ತಮ್ಮ ನಾಮ, ರೂಪ, ದೇಶ, ಕಾಲ, ಕರ್ತವ್ಯಗಳನ್ನು ಸಹ ತಂದೆ ತಿಳಿಸುತ್ತಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜ ರೂಪ ಆಗಿದ್ದಾರೆ ಅಲ್ವಾ? ಈ ವೃಕ್ಷದ ಉತ್ಪತ್ತಿ, ಪಾಲನೆ, ವಿನಾಶ ಹೇಗೆ ಆಗುವುದು ಅದನ್ನು ಯಾರೂ ತಿಳಿದುಕೊಂಡಿಲ್ಲ. ಇದಕ್ಕೆ ವೆರೈಟಿ ವೃಕ್ಷ ಎಂದು ಹೇಳಲಾಗುವುದು. ಎಲ್ಲರೂ ನಂಬರ್ ವಾರಾಗಿ ತಮ್ಮ ಸಮಯಕ್ಕೆ ಬರುತ್ತಾರೆ. ಮೊದಲ ನಂಬರಲ್ಲಿ ದೇವಿ ದೇವತಾ ಧರ್ಮದ ಸ್ಥಾಪನೆ ನಾನು ಮಾಡುತ್ತೇನೆ. ಯಾವಾಗ ಆ ಧರ್ಮ ಇರೋದಿಲ್ಲ ಆಗ ಬರ್ತೇನೆ. ತಂದೆ ಹೇಳುತ್ತಾರೆ, ಎಷ್ಟು ತುಚ್ಛ ಬುದ್ಧಿ ಉಳ್ಳವರಾಗಿದ್ದಾರೆ ಮನುಷ್ಯರು. ದೇವತೆಗಳಿಗೆ, ಲಕ್ಷ್ಮೀನಾರಾಯಣರಿಗೆ ಪೂಜೆ ಮಾಡುತ್ತಾರೆ. ಆದರೆ ಇವರ ರಾಜ್ಯ ಸೃಷ್ಟಿಯಲ್ಲಿ ಯಾವಾಗ ಇತ್ತೋ ಅದೇನನ್ನೂ ತಿಳಿದುಕೊಂಡಿಲ್ಲ. ಈಗ ಭಾರತದ ಆ ಒಂದು ದೇವತಾ ಧರ್ಮವೇ ಇಲ್ಲ, ಕೇವಲ ಚಿತ್ರಗಳಿವೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು.
ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಮಾಸ್ಟರ್ ಜ್ಞಾನ ಸಾಗರ ಆಗಿ ಪತಿತರಿಂದ ಪಾವನರನ್ನಾಗಿ ಮಾಡುವ ಸೇವೆ ಮಾಡಬೇಕು. ತಂದೆ ಏನು ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತಿದ್ದಾರೆ ಅದನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸದಾ ಹರ್ಷಿತರಾಗಿ ಇರಬೇಕು. ಎರಡನೇ ಪಾಯಿಂಟು, ಒಬ್ಬ ತಂದೆಯ ಶ್ರೀಮತವನ್ನು ಪ್ರತಿ ಹೆಜ್ಜೆಯಲ್ಲಿ ಪಾಲಿಸಬೇಕು. ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಆಗಿರುವ ಪರಿಶ್ರಮ ಪಡಬೇಕು. ವರದಾನ: ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿ ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ತಂದೆಯ ಸಮಾನ ಲೈಟ್ ಮೈಟ್ ಹೌಸ್ ಆಗಿರಿ. ವಿಸ್ತಾರವನ್ನು ಸಾರದಲ್ಲಿ ಸಮಾವೇಶ ಮಾಡಿಕೊಂಡು ತಮ್ಮ ಶ್ರೇಷ್ಠ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳುವಂತಹ ತಂದೆಯ ಸಮಾನ ಲೈಟ್ ಮೈಟ್ ಹೌಸ್ ಆಗಿರಿ. ವರದಾನದ ವಿಶ್ಲೇಷಣೆ: ತಂದೆಯ ಸಮಾನ ಲೈಟ್ ಮೈಟ್ ಹೌಸ್ ಆಗಲು ಯಾವುದೇ ಮಾತನ್ನು ನೋಡುತ್ತಿದ್ದರೂ ಕೇಳುತ್ತಿದ್ದರೂ ಅದರ ಸಾರವನ್ನು ತಿಳಿದುಕೊಂಡು 1 ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಳ್ಳುವ ಅಥವಾ ಪರಿವರ್ತನೆ ಮಾಡುವ ಅಭ್ಯಾಸ ಮಾಡಿರಿ. ಯಾಕೆ, ಏನು ಎಂಬ ವಿಸ್ತಾರದಲ್ಲಿ ಹೋಗಬೇಡಿ. ಏಕೆಂದರೆ ಯಾವುದೇ ಮಾತಿನ ವಿಸ್ತಾರದಲ್ಲಿ ಹೋಗುವುದರಿಂದ ಸಮಯ ಮತ್ತು ಶಕ್ತಿಗಳು ವ್ಯರ್ಥವಾಗುತ್ತವೆ. ಅಂದಾಗ ವಿಸ್ತಾರವನ್ನು ಸಮಾವೇಶ ಮಾಡಿ ಸಾರದಲ್ಲಿ ಸ್ಥಿತರಾಗಿರುವ ಅಭ್ಯಾಸ ಮಾಡಿರಿ. ಇದರಿಂದ ಅನ್ಯ ಆತ್ಮರಿಗೂ ಕೂಡ 1 ಸೆಕೆಂಡಿನಲ್ಲಿ ಪೂರ್ತಿ ಜ್ಞಾನದ ಸಾರವನ್ನು ಅನುಭವ ಮಾಡಿಸಬಹುದು. ಸ್ಲೋಗನ್: ತಮ್ಮ ವೃತ್ತಿಯನ್ನು ಪವರ್ಫುಲ್ ಮಾಡಿಕೊಂಡಾಗ ಸೇವೆಯಲ್ಲಿ ಸ್ವತಃವಾಗಿ ವೃದ್ಧಿ ಆಗುವುದು. ತಮ್ಮ ದೃಷ್ಟಿಕೋನವನ್ನು ಶಕ್ತಿಶಾಲಿ ಮಾಡಿಕೊಂಡಾಗ ಸೇವೆಯಲ್ಲಿ ಸ್ವತಃವಾಗಿ ವೃದ್ಧಿ ಆಗುವುದು. ಅವ್ಯಕ್ತ ಇಶಾರೆ: ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಒಂದು ವೇಳೆ ನಿಶ್ಚಯ ರೂಪಿ ತಳಪಾಯ ಪಕ್ಕಾ ಇತ್ತೆಂದರೆ ಸಹಜ ಯೋಗಿ, ನಿರ್ಮಲ ಸ್ವಭಾವ, ಶುಭ ಭಾವನೆಯ ವೃತ್ತಿ ಮತ್ತು ಆತ್ಮಿಕ ದೃಷ್ಟಿ ಇರುವವರಾಗುತ್ತೀರಾ. ನಡತೆ ಮತ್ತು ಮುಖದಿಂದ ಪ್ರತಿ ಸಮಯ ಸರಳತೆಯ ಹೊಳಪು ಅನುಭವವಾಗುತ್ತಿರುವುದು. ಅಂದಾಗ ಪ್ರತಿಯೊಬ್ಬರ ವಿಶೇಷತೆಯನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪರಸ್ಪರದಲ್ಲಿ ವಿಶ್ವಾಸ ಪಾತ್ರರಾಗಿ ಇರಿ. ಆಗ ಅವರ ಮಾತುಗಳ ಭಾವ ಬದಲಾಗುವುದು. ಓಂ ಶಾಂತಿ.